ಮನೆಯಲ್ಲಿ ಆಗಮನ ಕಾಲದ ಗುಚ್ಛದ ಪ್ರತಿಷ್ಠಾಪನೆ. ಸಾಮಾನ್ಯವಾಗಿ ನಾವು ಆಗಮನ ಕಾಲದ ಗುಚ್ಛವನ್ನು ದೇವಾಲಯದಲ್ಲಿ ಕಾಣುತ್ತೇವೆ. ಆದರೆ ಕ್ರೈಸ್ತ ಸಂಪ್ರದಾಯದ ಪ್ರಕಾರ ಆಗಮನ ಕಾಲದ ಗುಚ್ಛವನ್ನು ಮನೆಯಲ್ಲಿಯೂ ಸಹ ಪ್ರತಿಷ್ಠಾಪಿಸಲಾಗುತ್ತದೆ. ಆಗಮನ ಕಾಲದ ಮೊದಲನೆಯ ಭಾನುವಾರದ ಹಿಂದಿನ ಶನಿವಾರ ಸಂಜೆ ಊಟಕ್ಕೆ ಮುನ್ನ ಈ ಪ್ರಾರ್ಥನೆಯನ್ನು ಮನೆಯ ಎಲ್ಲ ಸದಸ್ಯರು ಸೇರಿ ಮಾಡಲಾಗುತ್ತದೆ. ಆಗಮನ ಕಾಲದ ಬತ್ತಿಯನ್ನು ಮನೆಯಲ್ಲಿರುವ ಪೀಠದ ಬಳಿ ಎತ್ತರದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಆ ಗುಚ್ಛವನ್ನು ಅಲಂಕರಿಸಿ ಎಲೆಗಳಿಂದ 5 ಮೇಣದ ಬತ್ತಿಗಳನ್ನಿರಿಸಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಬೈಬಲ್ ಪಠಣವನ್ನು ಪಠಿಸಿದ ನಂತರ ಮೊದಲನೆಯ ಭಾನುವಾರ ಮನೆಯ ಹಿರಿಯ ಸದಸ್ಯರು ಈ ಮೇಣದ ಬತ್ತಿಯನ್ನು ಹೊತ್ತಿಸುತ್ತಾರೆ. ತದನಂತರ ಹೀಗೆ ಮನೆಯ ಓರ್ವರ್ವ ಸದಸ್ಯರು 2ನೆಯ ಭಾನುವಾರದ ಹಿಂದಿನ ದಿನ, 3ನೆಯ ಭಾನುವಾರದ ಹಿಂದಿನ ದಿನ, 4ನೆಯ ಭಾನುವಾರದ ಹಿಂದಿನ ದಿನ ಹೀಗೆ ಹೊತ್ತಿಸಿ ಮನೆಯ ಎಲ್ಲ ಸದಸ್ಯರು ಕ್ರಿಸ್ತರ ಬತ್ತಿ ಅಂದರೆ ಬಿಳಿಯ ಮೇಣದ ಬತ್ತಿಯನ್ನು ಕ್ರಿಸ್ತ ಜಯಂತಿಯ ಹಬ್ಬದಂದು ಸೇರಿ ಹಚ್ಚಲಾಗುತ್ತದೆ. ತರ ಪ್ರಾರ್ಥಿಸಿ ತದನಂತರ ಎಲ್ಲರೂ ಊಟವನ್ನು ಜೊತೆಯಲ್ಲಿ ಕೂತು ಮಾಡುವುದು ವಾಡಿಕೆ.